ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೋದು? ಏನು ಅಂತ ಹೇಳಿದೆ ಶಿಕ್ರೆ? ಏನಿಲ್ಲ ಕಲ್ಲ, ಇವತ್ತು ವಿರೂಪಾಕ್ಷ ಸಿಕ್ಕಿದ್ರು. ಅವರಿಗೆ ಸಾಲಿಗ್ರಾಮದ ಶಿಲೆಯನ್ನು ನಿಮ್ಮ ಮನೇಲಿ ಇರಿಸಿರೋ ಬಗ್ಗೆ ನಾನು ಹೇಳಿದ್ದೀನಿ. ಅವ್ರಿಗಂತೂ ತುಂಬ ಸಂತೋಷ ಸಮಾಧಾನ ಆಗಿದೆ. ಆದರೆ ಸಾಲಿಗ್ರಾಮದ ಶಿಲೆಯನ್ನು ಈ ಮನೆಯಲ್ಲೇ ಇಡೋ ಹಾಗಿಲ್ವಲ್ಲ ಮಗು? ಹೌದಿದೆ ಶಿಕ್ರೆ, ಆದಷ್ಟು ಬೇಗ ಅದನ್ನು ದೇವಸ್ಥಾನಕ್ಕೆ ತರಬೇಕು. ಅದನ್ನೇ ನಿನಗೆ ತಿಳಿಸ್ತಾ ಇದ್ದೀನಿ. ನಾಳೆ ತುಂಬ ಪ್ರಶಸ್ತವಾದ ದಿನ. ನಾಳೆ ನೀನೇ ನಿನ್ನ ಕೈಯಾರೆ ಸಾಲಿಗ್ರಾಮ ಶಿಲೆಯನ್ನು ತಂದು ದೇವಸ್ಥಾನದಲ್ಲಿ ಇರಿಸ್ಬಿಟ್ರೆ ಪೂಜೆ ಮಾಡ್ಬೋದಲ್ವಾ ಮಗು? ಹಾಗೆ ಆಗಲಿದೆ ಶಿಕ್ರೆ, ನಾಳೆ ಪೂಜೆ ಶುರು ಆಗಲಿ. ಆಯ್ತಮ್ಮ, ವಿರೂಪಾಕ್ಷಾಸ್ತ್ರಿಗಳು ಈ ವಿಷಯನ ನಿನಗೆ ತಿಳಿಸ್ಬಿಡಿ ಅಂತ ಹೇಳಿದರು. ಅದಕ್ಕೆ ಬಂದೆ ಕಣಮ್ಮ. ಆ ತಾಯಿ ಕೆಲಸ ಯಾವತ್ತೂ ವಿಳಂಬ ಆಗಬಾರ್ದು ಶಿಕ್ರೆ. ಅಮ್ಮನವ್ರ ಜೊತೆ ನಾನು ಅನುಸಂಧಾನಾಗಿ ಎಷ್ಟೋ ದಿನಗಳೇ ಆಗೋಯ್ತು. ಸಾಲಿಗ್ರಾಮದ ಕಲ್ಲು ತಗೊಂಡು ಹೋಗಿ ಅಲ್ಲಿಟ್ಮೇಲೆ ನಾನು ಆ ತಾಯಿ ಜೊತೆ ಮಾತಾಡ್ಬೋದು. ನನಗೆ ಆ ಅಮ್ಮನವ್ರ ಆಶೀರ್ವಾದ ಸಿಗುತ್ತೆ, ಭಕ್ತಾದಿಗಳಿಗೆಲ್ಲ ಅಭಯ ಸಿಗುತ್ತೆ. ಹೌದು ಮಗು, ಆ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನೀನು ಪುಟ್ಟ ಮಗು ಆದರೂ ಮಾಡೋದೆಲ್ಲ ದೊಡ್ಡ ದೊಡ್ಡ ಕೆಲಸಗಳನ್ನೇ. ಆ ಅಮ್ಮನವ್ರಿಗೆ ತಮ್ಮ ಪೂಜೆ ಪುನಸ್ಕಾರ ಅನುಷ್ಠಾನಗಳನ್ನು ಯಾರ ಕೈಲಿ ಮಾಡಿಸ್ಬೇಕೋ ಅವ್ರ ಕೈಲೇ ಮಾಡಿಸ್ಕೊಳ್ತಾರೆ. ಪ್ರತಿಯೊಂದು ಲೀಲೆಗಳನ್ನು ಆಡಿಸೋಳು ಆ ಜಗನ್ಮಾತೆನೇ. ನಾವು ಸ್ವಲ್ಪನಾದರೂ ಸ್ಪಂದಿಸ್ಬೇಕಲ್ವಾ? ಹೌದು ಶಿಕ್ರೆ. ಹಾಗಿದ್ರೆ ನಾನು ಬರ್ತೀನಿ ತಾಯಿ. ನಾನೇನು ಬರ್ತೀನಪ್ಪ ಬಂಗಾರಿ. ಆಗಲಿದೆ ಶಿಕ್ರೆ. ಬರ್ಲಕ್ಕಂದ. ಮೇಡಮ್, ಸ್ವರ್ಣ ಇರೋ ಜಾಗ ಗೊತ್ತಾಗಿದೆ ಮೇಡಮ್. ಹೌದಾ? ಹೌದು ಮೇಡಮ್. ಗುಡ್, ವೆರಿ ಗುಡ್. ಇಷ್ಟು ದಿನ ನಾನು ಹೊಂಚಾಕಿ ಕಾಯ್ತಾ ಇದ್ದಿದ್ದ ಬೇಟೆ ಇವತ್ತು ಬಲಿಯಾಗುತ್ತೆ. ನಡೀರಿ ಹೊರಡೋಣ. ಇನ್ನೇನು ಶ್ರೀಚಕ್ರ ನನ್ನ ಕೈವಶವಾಗೋ ಸಮಯ ಹತ್ರ ಬರ್ತಾ ಇದೆ. ಇಂಥ ಸಮಯದಲ್ಲಿ ನಾನು ಎಷ್ಟರ ತಪ್ಪಬಾರ್ದು. ಇಲ್ಲವಾದಲ್ಲಿ ನನ್ನ ಶ್ರಮವೆಲ್ಲ ವ್ಯರ್ಥವಾಗ್ಬಿಡುತ್ತೆ. ನನ್ನ ತಾಳ್ಮೆಗೆ, ನನ್ನ ನಿರೀಕ್ಷೆಗೆ ಶ್ರೀಚಕ್ರ ನನಗೆ ದಕ್ಕಲೇಬೇಕು. ಅದು ನನ್ನ ಪಾಲಾಗಲೇಬೇಕು. ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು. ನಾನೇ ದೇವರಾಗಬೇಕು. ಆದರೆ ಆ ವಿರೂಪಾಕ್ಷ ನನಗೆ ಗೊತ್ತಾಗದ ಹಾಗೆ ಆ ಶ್ರೀಚಕ್ರನ ತಾನೇ ಲಪಟಾಯಿಸಬೇಕು ಅಂತ ಸಂಚು ಮಾಡ್ತಾ ಇದ್ದ. ಹದ್ದಿನ ಕಣ್ಣು ಅವಂದು. ಅದನ್ನ ತಪ್ಪಿಸೋದಕ್ಕೆ ತುಂಬಾ ಕಷ್ಟ. ಅವನ ಕಣ್ಣು ತಪ್ಪಿಸಿ ಆ ಶ್ರೀಚಕ್ರನ ನಾನು ಹೇಗೆ ಪಡ್ಕೊಳ್ಳೋದು? ಸೌಗಂಧಿಕ ಅವಳೇ ಸರಿ. ಸೌಗಂಧಿಕನ ಮುಂದಿಟ್ಕೊಂಡು ನನ್ನ ಕಾರ್ಯ ಸಾಧನೆ ಮಾಡ್ಕೋಬಹುದು. ಶಾಬಾಷ್ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಎಂತ ಆಲೋಚನೆ ಮಾಡಿಬಿಟ್ಯ. ಎಂಥ ಅದ್ಭುತವಾದ ಆಲೋಚನೆ.
ಖಡ್ಕಿ, ನೀನು ನಿಜವಾಗ್ಲೂ ಬುದ್ಧಿವಂತ. ಇಂಥ ಆಲೋಚನೆ ಮಾಡ್ತಾ ಇದೆಯಾ ಅಂದ್ರೆ ಯಶಸ್ಸು ನಿನಗೆ ಕಟ್ಟಿಟ್ಟ ಬುತ್ತಿ. ಸೌಗಂಧಿ, ನಿನ್ನನ್ನು ನೋಡೋದಕ್ಕೆ ಈಗಲೇ ಬರ್ತಾ ಇದ್ದೀನಿ. ನಾನು ಬಂದೆ. ಸ್ವರ್ಣ ಇರೋ ಜಾಗ ಇದೇನಾ? ಹೌದು ಮೇಡಮ್, ಇದ್ದೀನಿ. ನಾವಿಲ್ಲಿ ಸುತ್ತುವರೆದಿರೋದು ಅವಳಿಗೇನಾದ್ರೂ ಗೊತ್ತಾಗಿದೆಯಾ? ಇಷ್ಟೊತ್ತು ಕಾಲೇ ಗೊತ್ತಾಗಿರ್ಬೋದು ಮೇಡಮ್. ಸ್ವರ್ಣ ಇಲ್ಲೆಲ್ಲಾದ್ರೂ ಕಾಣಿಸ್ಕೊಂಡ್ಲಾ? ಕಾಣಿಸ್ಕೊಂಡಿಲ್ಲ ಮೇಡಮ್. ನೀವು ಬರೋವರೆಗೂ ಒಳಗಡೆ ಹೋಗೋದು ಬೇಡ ಅಂತ ಇಲ್ಲೇ ಕಾಯ್ತಾ ಇದ್ದೀನಿ. ಎಲ್ರು ಹುಷಾರಾಗಿರಿ. ಸಮಯ ಬಂದ್ರೆ ಶೂಟ್ ಮಾಡ್ಬೇಕಾಗತ್ತೆ. ಓಕೆ. ನನ್ನ ಹಿಂದೆನೆ ಬನ್ನಿ. ಮೇಡಮ್, ನಾವು ಬರೋದು ಗೊತ್ತಾಗಿ ಅವರು ಎಸ್ಕೇಪ್ ಆಗಿದ್ದಾರೆ. ಛೇ ಛೇ, ಇಷ್ಟು ದೂರ ಬಂದ್ವಿ, ಹಾಳಾದವಳು ತಪ್ಪಿಸ್ಕೊಂಡ್ಬಿಟ್ಲು. ಇವತ್ತು ಸಿಗ್ತಾಳೆ ಅನ್ನೋ ಸಂತೋಷದಲ್ಲಿ ಬಂದ್ರೆ ಬರಿಗೈನಲ್ಲಿ ಹೋಗೋ ಥರ ಆಗೋಯ್ತು ನಿಮಗೆ. ಅವಳಿಗೆ ಸದ್ಯದಲ್ಲೇ ಮುಹೂರ್ತ ಕೂಡಿ ಬರುತ್ತೆ. ಇಲ್ಲೆಲ್ಲಾದ್ರೂ ಏನಾದರೂ ಕ್ಲೂ ಸಿಗುತ್ತಾ ನೋಡಿ. ಸರಿ ಮೇಡಮ್. ರಶ್ಮಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀನು ಪೊಲೀಸ್ ಕೆಲ್ಸಕ್ಕೆ ಸೇರಿದ್ದಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ನನಗೆ ಗೊತ್ತಿತ್ತು ನೀನು ಪೊಲೀಸ್ ಬಟ್ಟೆ ಹಾಕಿದ ತಕ್ಷಣ ಮಾಡೋ ಮೊದಲನೇ ಕೆಲಸ ಅಂದರೆ ನನ್ನನ್ನು ಹುಡುಕೋದು ಅಂತ. ಶಭಾಷ್, ನೀನು ನನ್ನ ಇಲ್ಲಿ ತನಕ ಹುಡುಕೊಂಡು ಬಂದೇ ಬಿಟ್ಟೆ. ನಾನು ನಿನಗೆ ಸಿಗಲಿಲ್ಲ ಅಂತ ಬೇಜಾರಾಗಬೇಡ. ನಾನು ನೀನು ಈ ಜಾಗದಲ್ಲಿ ಭೇಟಿ ಮಾಡೋದು ಬೇಡ. ಈ ಜಾಗದಿಂದ ನಮ್ಮ ಯುದ್ಧ ಶುರುವಾಗೋದು ಬೇಡ. ಅದಕ್ಕೆ ಬೇರೆ ಜಾಗನೇ ನೋಡೋಣ. ನಿನ್ನನ್ನು ಯಾವಾಗ, ಎಲ್ಲಿ, ಯಾವತ್ತು ಸಂಧಿಸ್ತೀನಿ ಅನ್ನೋದನ್ನು ಸದ್ಯದಲ್ಲೇ ತಿಳಿಸ್ತೀನಿ. ಸಿದ್ಧವಾಗಿ ಬಂದ್ಬಿಡು. ಸ್ವರ್ಣ, ಪದೇ ಪದೇ ನನ್ನನ್ನು ಹೇಳನ ಮಾಡ್ತಿದ್ಯಾ. ಪ್ರತಿ ಕ್ಷಣ ನನ್ನನ್ನು ಕೆಣಕ್ತಿದ್ಯಾ ನೀನು. ನನ್ನಿಂದ ಸುಲಭವಾಗಿ ತಪ್ಪಿಸ್ಕೋಬಹುದು ಅನ್ನೋ ದುರಹಂಕಾರ ಅಲ್ವಾ ನಿನಗೆ? ಆದ್ರೆ ನಾನೊಂದು ಮಾತು ಹೇಳ್ತಿದ್ದೀನಿ, ನಿನ್ನನ್ನು ಹಿಡ್ದೇ ಹಿಡಿತೀನಿ ಅನ್ನೋ ಅಹಂಕಾರ ನನಗೂ ಇದೆ. ಯಾವುದೇ ಕಾರಣಕ್ಕೂ ನಿನ್ನನ್ನು ಮಾತ್ರ ಬಿಡಲ್ಲ ಕಣೆ, ಬಿಡೋದಿಲ್ಲ ನಾನು. ಹಿಡ್ದೇ ಹಿಡಿತೀನಿ. ನಿನ್ನನ್ನು ಯಾವಾಗ ಹಿಡಿತೀನೋ ಆಗ್ಲೇ ನಿನ್ನ ಸಾವಿನ ಗಂಟೆನ ನಾನೇ ಹೊಡಿತೀನಿ ಕಣೆ. Let's move. ಪಾಪ ರಶ್ಮಿ, ನನ್ನ ಹಿಡಿಯಕ್ಕೆ ಬಂದು ಬರೇ ಕೈಯಲ್ಲಿ ವಾಪಸ್ ಹೋದ್ಲು. ಅವಳು ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸಿಕ್ಕೇ ಸಿಗ್ತಾಳೆ. ಸುಮ್ಮನೆ ನಮ್ಮನ್ನು ಆಟ ಆಡಿಸ್ತಿದ್ದಾಳೆ ಅಷ್ಟೇ. ಅದಕ್ಕೆಲ್ಲ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳನ್ನು ಹಿಡಿಯೋ ಜವಾಬ್ದಾರಿ ನಮ್ದು. ಬೋನು ಸಿದ್ಧವಾಗಿದೆ, ಅವಳು ಬಂದು ಬೀಳಬೇಕು ಅಷ್ಟೇ. ನಡೀರಿ.
ಹೀಗಾಗಿ ಎಷ್ಟು ದಿನಗಳಾಗೋಯ್ತು. ಹೊರಗಿನ ಪ್ರಪಂಚದ ಅರಿವೇ ಇಲ್ಲ ಅವನಿಗೆ. ಜೀವಂತ ಶವವಾಗಿಬಿಟ್ಟಿದ್ದಾನೆ ನಿಮ್ಮಪ್ಪ. ನನ್ನ ಕಣ್ಣು ಮುಂದೆನೆ ಅದೆಷ್ಟು ಒಳ್ಳೆ ಬಾಳ್ತಿದ್ದ. ಆದರೆ ಅವನ ಅಹಮ್ಮು, ದ್ವೇಷ ಅವನ ಈ ದುಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ನೀನೇ ಆಗ್ಬಿಟ್ಟೆ ಸೌಗಂಧಿಕ, ನೀನೇ ಆಗ್ಬಿಟ್ಟೆ. ಇದಕ್ಕೆಲ್ಲ ಕಾರಣ ನಾನೇಗಾಗ್ತೀನಿ? ಇದಕ್ಕೆಲ್ಲ ಕಾರಣ ಹಿರಣ್ಮಯಿ, ನಾನಲ್ಲ. ಅವಳಿಂದಾನೇ ನಮ್ಮಪ್ಪ ಈ ಥರ ಆಗಿರೋದು. ನೀವ್ಯಾರು ಅವಳನ್ನ ಏನು ಅನ್ನೋದೇ ಇಲ್ಲ. ಎಲ್ಲ ತಪ್ಪು ನನ್ನ ತಲೆ ಮೇಲೆ ಹಾಕ್ತೀರಾ. ಅವಳನ್ನ ಯಾಕಮ್ಮ ಅಂತೀಯ? ಅವಳೇನು ತಪ್ಪು ಮಾಡಿದಾಳೆ? ಅವಳು ದೇವ್ರ ಮಗು. ನೀನೇನು ಅವಳನ್ನು ನನಗೆ ಕೊಡುದು. ಹೌದೌದು, ಅವಳು ದೊಡ್ಡ ದೇವ್ರ ಮಗಳು. ಮಾತಿಗೂ ದೇವ್ರ ಮಗಳು ಬಾಲಾಂಬಿಕೆ ಅಂತ ನನ್ನ ಹೊಟ್ಟೆ ಒರೆಸ್ತೀರಾ? ನಮ್ಮಪ್ಪನ ಈ ಸ್ಥಿತಿಗೆ ಕಂಡ್ಬಿಟ್ಲಲ್ಲ ಅವಳು. ನನಗೆ ಕೋಪ ಬರಲ್ವಾ? ನಾನು ಸುಮ್ಮನೆ ಹೇಳ್ಬೇಕಾ? ಇಷ್ಟೆಲ್ಲ ಆದ್ಮೇಲೆ ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ಅವಳನ್ನ ನಾನು ಬಲಿ ತಗೋತೀನಿ. ನಿಂತ್ಕೋ. ಎಲ್ಲಿಗೆ ಹೊರಟೆ? ಸೇಡು ತೀರ್ಸ್ಕೊಳಕ್ಕೆ. ಇಷ್ಟು ದಿನ ನೀನು, ನಿಮ್ಮಪ್ಪ ಆ ಹಿರಣ್ಮೈ ಮೇಲೆ ಸೇರ್ ತಿನ್ಸ್ಕೊಳಕ್ ಹೋಗಿ ಸೋತ್ ಸುಣ್ಣವಾಗಿದ್ದೆ ಸಾಕು. ದೈವದ ಮುಂದೆ ನಿಮ್ಮ ಆಟ ಏನೂ ನಡೆಯೋದಿಲ್ಲ ಅಂತಂದ್ರು ನಿಮ್ಮ ತಲೆಗೆ ಅದು ಹೋಗೋದೇ ಇಲ್ಲ. ನಿಮ್ಮ ಅಹಂಕಾರನೇ ಇವತ್ತಿನ ನಿಮ್ಮ ಈ ದುಸ್ಥಿತಿಗೆ ಕಾರಣವಾಗಿರೋದು. ಸ್ವಲ್ಪ ತೆಪ್ಪಗಿರೋದನ್ನು ಕಲಿಯಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಕೋಪ ಒಳ್ಳೇದಲ್ಲಮ್ಮ. ಕೋಪ ಅನ್ನೋದು ಕುಲನೇ ನಾಶ ಮಾಡಿಬಿಡುತ್ತೆ. ಇಷ್ಟು ಪುಟ್ಟ ವಯಸ್ಸಿಗೆ ಈ ತರಹದ ಮಾತುಗಳು, ಅಹಂಕಾರ ಒಳ್ಳೇದಲ್ಲಮ್ಮ. ಇನ್ನಾದರೂ ಒಳ್ಳೆ ಬುದ್ಧಿ ಕಲಿ. ಹೌದು, ನಾನು ಕೆಟ್ಟವಳೆ. ಆದರೆ ನಮ್ಮಪ್ಪನ ಈ ಸ್ಥಿತಿಗೆ ತಂದಿಟ್ಟಿದ್ದಾಳಲ್ಲ ಅವಳು ನಿಮ್ಗೆ ಒಳ್ಳೆಯವಳ? ಒಟ್ಟಿನಲ್ಲಿ ನೀವುಗಳೆಲ್ಲ ಹಿರಣ್ಮೈನ ಕೊಂಡಾಡಬೇಕು ಅಲ್ವಾ? ಆಯಿತು, ನೀವು ಅವಳನ್ನೇ ಕೊಂಡಾಡಿ. ಆದರೆ ನನ್ನ ಆಟ ಮಾತ್ರ ನಾನು ಬಿಡಲ್ಲ. ಆ ಹಿರಣ್ಮೈ ವಿರುದ್ಧ ನಾನು ಸೇಟ್ ತೀರ್ಸ್ಕೋತೀನಿ. ಅಮ್ಮ ಜಗದಂಬೆ, ಈ ಮಗುಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತೀಯ? ಇವಳು ಯಾವಾಗ ಬದಲಾಗ್ತಾಳೆ? ಇವಳು ಯಾವಾಗ ಸರಿದಾರಿಲಿ ಹೋಗೋ ಹಾಗೆ ಮಾಡ್ತೀಯ ತಾಯಿ? ಯಾವಾಗ ಎಲ್ಲದೂ ಸರಿ ಹೋಗುತ್ತೆ? ನನ್ನ ನೋಡಿದ್ರು ನೋಡಿ ಇಲ್ದೇ ಇರ್ತಾರೆ ಆಟ ಆಡ್ತಿದ್ಯಲ್ಲ, ಯಾಕೆ? ಹೆಂಗಿದೆ ಮೈಗೆ? ನೀವಿಬ್ರು ಆಡ್ತಿರೋ ಆಟಕ್ಕೆ ನನ್ನನ್ನು ಸೇರಿಸ್ಕೊಳ್ಳಿ. ಇಲ್ಲ ಬೇಡ, ನೀನು ಬೇಡ ಆಡ್ಕೋ ಹೋಗು. ನಾವಿಬ್ರು ಇಲ್ಲೇ ಆಡ್ತೀವಿ. ನಾನು ಯಾಕೆ ಬೇಡ? ನಾನು ನಿಮ್ಮ ಜೊತೆ ಆಡ್ತೀನಿ, ನನ್ನನ್ನು ಸೇರಿಸ್ಕೊಳ್ಳಿ. ಇಲ್ಲ, ನಮಗೆ ನಿನ್ನ ಜೊತೆ ಆಟ ಆಡೋಕ್ಕೆ ಇಷ್ಟ ಇಲ್ಲ, ಹೊರಟೋಗು. ನೀನು ಆಟ ಆಡಲಿಲ್ಲ ಅಂದರೆ ಕತ್ತೆ ಬಾಲ. ಏ ಇಂಚರ, ಬಾರೆ ನಾವಿಬ್ರು ಆಟ ಆಡೋಣ. ಬೇಡ, ನೀನು ನಮ್ಮ ಜೊತೆ ಆಟ ಆಡೋದು ಬೇಡ. ಯಾಕೆ ಬರಲ್ಲ ಅಂತಿದ್ಯಾ? ನಿನ್ನನ್ನು ಕಂಡ್ರೆ ನಮ್ಗೆ ಇಷ್ಟ ಇಲ್ಲ, ಅದಕ್ಕೆ. ನೀನು ಹೋಗು. ನೀವಿಬ್ರು
ಸೇರ್ಕೊಂಡು ನನ್ನನ್ನು ದೂರ ಮಾಡ್ತಾ ಇದ್ದೀರಾ? ನನ್ನನ್ನ ಬಿಟ್ಟು ಆಟ ಆಡ್ತೀರಾ? ಆಡಿ ಆಡಿ, ಆದರೆ ಒಂದಲ್ಲ ಒಂದಿನ ನೀವು ನನ್ನ ಹತ್ರ ಬರಲೇಬೇಕಾಗುತ್ತೆ. ಆವಾಗ ನೋಡ್ಕೋತೀನಿ. ಇವತ್ತು ನೀವು ಮಾಡಿರೋ ಅವಮಾನ ನನ್ನ ಮನಸ್ಸಲ್ಲೇ ಇರುತ್ತೆ. ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಣೆ, ಸುಮ್ಮನೆ ಬಿಡಲ್ಲ. ಏಯ್, ಯಾರೇ ನೀನು? ಕಣ್ಸೋದಿಲ್ವಾ? ಯಾಕೆ ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ? ಏನ್ ಬೇಕು ನಿನಗೆ? ನನಗೆ ನಿನ್ನಿಂದ ಏನು ಬೇಡ ಸೌಗಂಧಿಕ. ನಿನಗೇನು ಬೇಕೋ ಅದನ್ನ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನನಗೇನ್ ಬೇಕು ಅನ್ನೋದನ್ನ ಕೊಡೋದಿಕ್ ಬಂದಿದ್ಯಾ? ಹೌದು, ನಿನಗೇನು ಬೇಕೋ ಅದನ್ನ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನನಗ? ಹೌದು, ನಿನಗೇನು ಬೇಕೋ ಅದು ನಿನ್ಕಿಂತ ಚೆನ್ನಾಗಿ ನನ್ಗೆ ಗೊತ್ತು. ಹೌದಾ? ಹಂಗಾದ್ರೆ ಹೇಳು ಮತ್ತೆ, ನನಗೇನ್ ಬೇಕು ಅನ್ನೋದನ್ನ. ಹಿರಣ್ಮಯಿ, ಅವಳ ಹೆಸರು ಎತ್ಬೇಡ. ಅವಳ ಹೆಸರು ಎತ್ತಿದ್ರೆ ನನಗಾಗಲ್ಲ. ನಿನಗೆ ಹಿರಣ್ಮಯಿ ಆಗಬೇಕು ಅಂತ ಆಸೆ ತಾನೆ? ಆ ಹಿರಣ್ಮಯಿ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಇದೆ. ಅದನ್ನ ಕೊಡಕ್ಕಾಗತ್ತಾ ನಿನ್ ಕೈಲಿ? ಯಾಕಾಗಲ್ಲ? ಹೌದಾ? ಹಂಗಾದ್ರೆ ಕೊಡು ನೋಡೋಣ. ಅವಳ ಮೇಲೆ ನೀನು ಸೇಡ್ ತೀರಿಸ್ಕೋಬೇಕು ಅಂದ್ರೆ ನೀನು ಹಿರಣ್ಮಯಿ ಆಗಿ ಮಾರ್ಪಾಡಾಗಬೇಕು. ಆಗ್ಲೇ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗೋದು. ಅಯ್ಯ, ನಾನು ಯಾಕೆ ಅವಳಾಗ್ಲಿ? ಮತ್ತೆ ನಿನಗೆ ಅವಳ ಥರ ಬಾಲಾಂಬಿಕೆ ಆಗ್ಬೇಕಂತ ಆಸೆನೇ ಇಲ್ವಾ? ಅವಳ ಥರ ಎಲ್ಲರ ಹತ್ರ ಹೊಗಳಿಸ್ಕೋಬೇಕು, ದೇವ್ರ ಮಗು ಆಗಬೇಕು ಅಂತ ಆಸೆ ಇಲ್ವಾ? ಎಲ್ಲ ಜನ ಬಂದು ನಿನ್ನ ಹತ್ರ ಆಶೀರ್ವಾದ ತಗೋಬೇಕು ಅಂತ ಅನ್ಸೋದೇ ಇಲ್ವಾ? ಅವಳಿಗಿರೋ ದೈವಶಕ್ತಿ ನಿನಗೂ ಬರಬೇಕು, ಎಲ್ಲರೂ ನಿನ್ನನ್ನು ಮೆರೆಸಬೇಕು ಅನ್ನೋ ಆಸೆ ಇಲ್ವಾ? ಆ ಸನ್ಮಾನ, ಗೌರವ, ಭಕ್ತಿ ನಿನಗೂ ಸಿಗ್ಬೇಕಂತ ಆಸೆ ಇದೆ ತಾನೆ? ಅವಳಿಗೆ ಸಿಗ್ತಿರೋ ಗೌರವ, ಪ್ರಶಂಸೆ ನಿನಗೂ ಸಿಗಬೇಕು ಅಂದ್ರೆ ನೀನೇ ಹಿರಣ್ಮಯಿಯಾಗಿ ಬದಲಾಗಬೇಕು ಸೌಗಂಧಿಕ. ಅವಳು ನನ್ನ ಶತ್ರು. ಆ ಶತ್ರುನ ಬಗ್ಗು ಬಡಿಬೇಕು ಅಂದ್ರೆ ನೀನು ಹಿರಣ್ಮಯಿ ಆಗ್ಬೇಕು.